ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಡಿ 8,000 ರೂಪಾಯಿ ಸಿಗುತ್ತಂತೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಒಂದು ಸರ್ಕಾರದ ಕಡೆಯಿಂದ 8ನೇ ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಮಹಿಳೆಯರಿಗೆಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋಗೆ 30 ಲೈಕ್ಸ್ನ ಪಡ್ಕೊಳಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ನಿಮಗೆ ಗೊತ್ತೇ ಇದೆ, 7ನೇ ಕಂತಿನ ಹಣ ಮತ್ತು 8ನೇ ಕಂತಿನ ಹಣನ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ಮಹಿಳೆಯರು 16,000 ರೂಪಾಯಿನ ಫ್ರೀಯಾಗಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಅಡಿ ಪಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಸಿನಾರಿಯೋ ಆದರೆ, ಇನ್ನೊಂದು ಕಡೆ ಇನ್ನೂ ತುಂಬ ಜನಕ್ಕೆ ಪೆಂಡಿಂಗ್ ಹಣನೂ ಬಂದಿಲ್ಲ. ಅಂದರೆ ಒಂದು ಕಂತಿನ ಹಣ ಬಂದಿಲ್ಲ, ಒಬ್ಬೊಬ್ಬರಿಗೆ 2 ಕಂತಿನ ಹಣ ಬಂದಿದೆ, ಮಿಕ್ಕಿದ 6 ಕಂತಿನ ಹಣ ಬಂದಿಲ್ಲ. ಕೆಲವೊಬ್ಬರಿಗೆ 5 ಕಂತಿನ ಹಣ ಬಂದಿದೆ, ಇನ್ನು 3 ಕಂತಿನ ಹಣ ಬಂದಿಲ್ಲ. ಇನ್ನೊಬ್ಬರಿಗೆ 1 ಕಂತಿನ ಹಣ ಬಂದಿಲ್ಲ. ಸೊ ಇಂಥವ್ರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಮಗೆ ಯಾವಾಗ ಹಣನ ರಿಲೀಸ್ ಮಾಡ್ತಾರೆ ಅಂತ. ಸೊ ಅಂಥವ್ರಿಗೆಲ್ಲ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ. ಏನು ಗೃಹಲಕ್ಷ್ಮಿ ಯೋಜನೆ ಅಡಿ 8,000 ರೂಪಾಯಿ ಕೊಡ್ತಾರೆ, ಇದು ನಿಜಾನಾ? ಹೌದು, ನಿಜಾನೇ. ಹೆಂಗೆ ನಿಜ ಅಂದರೆ, ಸರ್ಕಾರದವರು ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಏನು ಗೃಹಲಕ್ಷ್ಮಿ ಯೋಜನೆ ಅಡಿ ಇಲ್ಲಿವರೆಗೂ 1 ಕಂತಿನ ಹಣನೂ ಪಡ್ಕೊಂಡಿಲ್ವಲ್ಲ, ಸೊ ಅಂಥವ್ರಿಗೆ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಒಂದು ವೇಳೆ ಇಲ್ಲಿವರೆಗೂ 4 ಕಂತಿನ ಹಣ ಬಂದಿರಲಿಲ್ಲ, ಪೆಂಡಿಂಗ್ ಹಣ ಅಂದರೆ ಪೆಂಡಿಂಗ್ ಹಣ 4 ಕಂತಿನ ಹಣ ಒಟ್ಟಿಗೆ 8,000 ರೂಪಾಯಿ ಜಮಾ ಆಗುತ್ತೆ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಈ ಹಣನ ಇದೇ ತಿಂಗಳು 26 ಒಳಗೇ ಹಾಕ್ತೀವಿ ಅಂತಲೂ ಕೂಡ ಸರ್ಕಾರದವರು ಹೇಳಿದ್ದಾರೆ. ಏನು ಎಲೆಕ್ಷನ್ ಬರ್ತಿದೆಯಲ್ಲ, ಸೊ ಇದರಿಂದ ಆಗ್ಬಿಟ್ಟು ಪೆಂಡಿಂಗ್ ಹಣದ ಜೊತೆ 7ನೇ ಕಂತಿನ ಹಣ 8ನೇ ಕಂತಿನ ಹಣನ ಎಲ್ಲ ಫಲಾನುಭವಿಗಳಿಗೆ ಹಾಕಬೇಕಂತ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಪೆಂಡಿಂಗ್ ಹಣಕ್ಕೋಸ್ಕರ ಕಾಯ್ತಿದ್ರಿ, ಸೊ ಅಂಥವ್ರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ಪೆಂಡಿಂಗ್ ಹಣದಲ್ಲಿ ಏನು 8,000 ರೂಪಾಯಿ ಹಾಕ್ತಿದ್ದಾರಲ್ಲ, ಅದು ಒಂದೇ ದಿನ ಬರಲ್ಲ, ದಿನ ಬಿಟ್ಟು ದಿನ ಪೆಂಡಿಂಗ್ ಹಣ ಬರುತ್ತೆ. ಸೊ ಪೆಂಡಿಂಗ್ ಹಣನ ಪಡ್ಕೊಳೋಕ್ಕಿಂತ ಮುಂಚೆನೂ ಏನೇನೆಲ್ಲ ಚೇಂಜಸ್ನ ನೀವು ಮಾಡ್ಕೋಬೇಕಂತಲೇ ಸರ್ಕಾರದವರೇ ತಿಳಿಸಿದ್ದಾರೆ. ಸರ್ಕಾರ ಹೇಳಿರೋ ಪ್ರಕಾರ ನೀವು ನಿಮ್ಮ ಖಾತೆಗೆ KYC ಮಾಡಿಸ್ಬೇಕು. ಒಂದು ವೇಳೆ KYC ಆಗ್ತಿಲ್ಲ ಅಂದರೆ ನೀವು NPCI ಮ್ಯಾಪಿಂಗ್ನ ಮಾಡಿಸ್ಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ನ ಲಿಂಕ್ ಮಾಡಿಸ್ಕೋಬೇಕು. ಇದನ್ನು ಮತ್ತು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ನಿಮ್ಮದು ಪಾಸ್ಬುಕ್ಕಲ್ಲಿ ಎಲ್ಲದು ಒಂದೇ ನೇಮ್ ಇರಬೇಕು, ಒಂದೇ ಅಡ್ರೆಸ್ ಇರಬೇಕು. ಮತ್ತು ರೇಷನ್ ಕಾರ್ಡಲ್ಲಿ ಮಹಿಳೆನೇ ಅಂದರೆ ಮನೆ ಯಜಮಾನಿನೇ ಕೂಡ ಫಸ್ಟ್ ಮೆಂಬರ್ ಆಗಿ ಇರಬೇಕು. ಸೊ ಇಷ್ಟು ಚೇಂಜಸ್ನ ಸರ್ಕಾರದವರು ಈಗ ರೀಸೆಂಟಾಗಿ ಮತ್ತೆ ಹೇಳಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಆಧಾರ್ ಕಾರ್ಡು 10 ವರ್ಷ ಹಳೆಯ ಆಧಾರ್ ಕಾರ್ಡ್ ಆಗಿದ್ದರೆ ಅದನ್ನು ಅಪ್ಡೇಟ್ನ ಮಾಡಿಸ್ಕೋಬೇಕಂತೆ. ಸೊ ಇದನ್ನು ಸರ್ಕಾರದವರೇ ಹೇಳಿದ್ದಾರೆ. ಸೊ ಇಷ್ಟು ಚೇಂಜಸ್ನ ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಪೆಂಡಿಂಗ್ ಹಣ ಬರುತ್ತೆ ಅಂದ್ಬಿಟ್ಟು ಸ್ವತಃ CM ಸಿದ್ದರಾಮಯ್ಯ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ರೀಸೆಂಟಾಗಿ ನಡೆದ ಮೀಟಿಂಗಲ್ಲಿ ಹೇಳಿದ್ದಾರೆ. ಸೊ ಇಷ್ಟು ಚೇಂಜಸ್ಸು ಅಪ್ಡೇಟ್ಸು ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದು. ಸೊ ಇಷ್ಟು ಚೇಂಜಸ್ನ ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಪೆಂಡಿಂಗ್ ಹಣ ಬರುತ್ತೆ. ಮತ್ತು 7ನೇ ಕಂತು 8ನೇ ಕಂತಿನ ಹಣನೂ ರಿಲೀಸ್ ಆಗಿದೆ. ಇದನ್ನೂ ಕೂಡ ನಿಮ್ಮ ಖಾತೆಗೆ ಬರುತ್ತೆ. ಒಟ್ಟಿಗೆ 4,000 ರೂಪಾಯಿ ಇದೆ ತಿಂಗಳಲ್ಲಿ. ಸೊ ಅದಕ್ಕೆ ಯಾರ್ಯಾರೆಲ್ಲ ಇನ್ನೂ ಚೇಂಜಸ್ನ ಮಾಡಿಸ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರೆಲ್ಲ ಹಣ ಬಂದಿಲ್ಲ ಅಂತ ಚಿಂತೆ ಮಾಡಿದ್ರಲ್ಲ, ಸೊ ಅವರು ಚಿಂತೆ ಮಾಡ್ಕೋಬೇಡಿ. ಹಣನ 26ನೇ ತಾರೀಕೊಳಗೆ ಹಾಕ್ತಾರೆ ಸರ್ಕಾರದವರು. ಸೊ ಇಷ್ಟು ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಅಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಈ ವಿಡಿಯೋಗೆ ಏನೋ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಹಾಕಿ. ಧನ್ಯವಾದಗಳು.